ವೈಕುಂಠ ಏಕಾದಶಿಯನ್ನ ಧನುರ್ಮಾಸದಲ್ಲಿ ಏನಕ್ಕೆ ಮಾಡ್ತಾರೆ? ವೈಕುಂಠ ಏಕಾದಶಿಯ ಸ್ಪೆಷಾಲಿಟಿ ಏನು? ಇದಕ್ಕೆ ಸಂಬಂಧಪಟ್ಟಿರುವಂತಹ ಇದಕ್ಕೆ ಸ್ವರ್ಗ ಪ್ರಾಪ್ತಿಯ ದಿನ ಅಂತ ಏನಕ್ಕೆ ಕರೀತಾರೆ? ಇದರ ಸಂಪೂರ್ಣ ಮಾಹಿತಿ ಒದಗಿಸ್ಕೊಡೋಕ್ಕೆ ನಮಗೆ ಪ್ರಧಾನ ಅರ್ಚಕರು, ವೆಂಕಟೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಧನುರ್ಮಾಸದಲ್ಲಿ ಏನು ವೆಂಕಟೇಶ್ವರನ ಏಕಾದಶಿ ಏನಕ್ಕೆ ಮಾಡ್ತಾರೆ? ಈ ವೈಕುಂಠ ಏಕಾದಶಿ ಅನ್ನತಕ್ಕಂಥದ್ದು ಮಾರ್ಗಶಿರ ಮಾಸದ ಶುದ್ಧ ಏಕಾದಶಿಯಲ್ಲಿ ಬರ್ತಕ್ಕಂಥ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಕರೀತಾರೆ. ಈ ವೈಕುಂಠ ಏಕಾದಶಿ ವಿಶೇಷತೆ ಏನಪ್ಪ ಅಂದರೆ, ನಮ್ಮಾಳ್ವಾರು ಅವರ ಒಂದು ಪರಮ ಅವಸಾನದ ಕಾಲದಲ್ಲಿ ದಕ್ಷಿಣಾಯನ ಪುಣ್ಯಕಾಲ ಪ್ರವೇಶವಾಗುತ್ತೆ. ಆಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನನಗೆ ಅವಸಾನದ ಒಂದು ಸನ್ನಿವೇಶ ಬಂದಿದೆ, ಹಾಗಾಗಿ ನನಗೆ ಸದ್ಗತಿಗೆ ಮಾರ್ಗವನ್ನು ಅನುಗ್ರಹ ಮಾಡಪ್ಪ ಅಂತ ಹೇಳಿದಾಗ ಭಗವಂತ ಈ ಮಾರ್ಗಶಿರ ಮಾಸದ ಶುದ್ಧ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತೇಳಿ ಅವತ್ತು ಸ್ವರ್ಗದ ಬಾಗಲನ್ನು ತೆಗಿತೀವಿ, ಅವತ್ತು ಯಾರು ಪರಮಪದಿಸ್ತಾರೆ ಅಂಥವರಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಪ್ರತಿ ವರ್ಷವೂ ಎಲ್ಲ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿ ದಿವಸ ಉತ್ತರದ ಬಾಗಲನ್ನು ಅಲ್ಲಿ ಉತ್ಸವಮೂರ್ತಿಯನ್ನು ಬಿಜಿಪಾಡಿಸಿ ಅಲ್ಲಿ ಉತ್ಸವಮೂರ್ತಿಯವರ ಪಾದದ ಕೆಳಗಡೆ ಪ್ರವೇಶ ಮಾಡಿದವರಿಗೆ ವೈಕುಂಠ ಪ್ರಾಪ್ತಿ ಆಗುತ್ತೆ ಅನ್ನತಕ್ಕಂಥದ್ದು ಒಂದು ಪ್ರತೀತಿ. ಇನ್ನೊಂದು ಅಂದ್ರೆ ಎಲ್ಲ ಪುರಾಣಗಳು ಹೇಳೋದ್ರ ಪ್ರಕಾರ ಇಬ್ಬರು ರಾಕ್ಷಸರು ಇರ್ತಾರೆ, ಅವರಿಗೆ ಸ್ವರ್ಗ ಪ್ರಾಪ್ತಿ ಮಾಡೋ ಟೈಮಲ್ಲಿ ಈ ಒಂದು ವೈಕುಂಠ ಏಕಾದಶಿ ಅನ್ನೋದು ಚಾಲ್ತಿಗೆ ಬಂತು ಅನ್ನೋದು ಇದೆ. ಮತ್ತೆ ರಾಮಾಯಣಕ್ಕೂ ಕೂಡ ಇದನ್ನ ಲಿಂಕ್ ಮಾಡ್ತಾರೆ, ಮಹಾಭಾರತಕ್ಕೂ ಲಿಂಕ್ ಮಾಡ್ತಾರೆ. ಇದು ಹೇಗೆ ಪುರಾಣಗಳು ಹೇಗೆ ವೈಕುಂಠ ಏಕಾದಶಿಯಲ್ಲೂ ಕೂಡ ಒಂದು ಭಾಗ್ಯ ಅಲ್ಲ, ಎಲ್ಲ ಆಗಮಗಳು ಶಾಸ್ತ್ರಗಳು ಪುರಾಣಗಳಲ್ಲಿ ಹೇಳಿರ್ತಕ್ಕಂಥದ್ದು ಒಂದೇ. ಇವತ್ತಿನ ದಿವಸ ಯಾರು ಪರಮಪದವನ್ನು ಪಡೆಯುತ್ತಾರೆ ಅಂಥವರಿಗೆ ವೈಕುಂಠ ಪ್ರಾಪ್ತಿ ಆಗುತ್ತೆ ಅಂತೇಳಿ ಈ ಒಂದು ದಿವಸ ಪೂರ್ತಿ ಸ್ವರ್ಗದ ಬಾಗಲು ತೆಗೆದಿರುತ್ತೆ. ಅದಕ್ಕೆ ವೈಕುಂಠ ಏಕಾದಶಿ ಅಂತ ಹೇಳ್ತಾರೆ. ಅಂದ್ರೆ ಈ ವೈಕುಂಠ ಏಕಾದಶಿಯಲ್ಲಿ ಸ್ವರ್ಗ ಪ್ರಾಪ್ತಿಗೆ ಅಥವಾ ದೇವರ ದರ್ಶನ ಮಾಡೋದಕ್ಕೆ ಭಕ್ತರು ಯಾವ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ಬೇಕು? ಅಂದ್ರೆ ಉಪವಾಸ ಇರೋದಾಗಿರ್ಬೋದು, ಈ ತರ ಯಾವ ರೀತಿ? ಹಾಗೆ ನಿಯಮಗಳಿಂದ ಏನು ಹೇಳಿಲ್ಲ. ಶುಚಿರ್ಭೂತರಾಗಿ ಬೆಳಗ್ಗೆ ಸ್ನಾನಗಳನ್ನು ಮಾಡಿ ಮಡಿ ವಸ್ತ್ರಗಳನ್ನು ಧರಿಸಿ ಬಂದು ದೇವಸ್ಥಾನದಲ್ಲಿ ಭಗವಂತನ ದರ್ಶನ ಮಾಡಿ ತದನಂತರ ವೈಕುಂಠ ದ್ವಾರದಲ್ಲಿ ಪ್ರವೇಶ ಮಾಡಿ ಅಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನು ಭಕ್ತಿಯಾಗಿ ಸ್ವೀಕರಿಸಿದ್ದೇ ಆದಲ್ಲಿ ಅವರಿಗೆ ಖಂಡಿತವಾಗೂ ವೈಕುಂಠ ಪ್ರಾಪ್ತಿ ಆಗುತ್ತದೆ. ಇದಿಷ್ಟು ವೈಕುಂಠ ಏಕಾದಶಿಯ ಒಂದು ವಿಶೇಷತೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಮಮತಾಶ್ರೀ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.